ಧಾರ್ಮಿಕ ಕೈಂಕರ್ಯಗಳಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುವ ಜೊತೆಗೆ ಜನರಲ್ಲಿ ಸಂಘಟನೆ ಹಾಗೂ ಸಹಿಷ್ಣುತಾ ಮನೋಭಾವ ಮೂಡುತ್ತದೆ ಎಂದು ಸಮಾಜ ಸೇವಕಿ ಕುರ್ಕಿ ರಾಜೇಶ್ವರಿ ಹೇಳಿದರು. ನಗರದ ಅರಳೆಪೇಟೆಯಲ್ಲಿ ದುರ್ಗಾದೇವಿ ಟ್ರಸ್ಟ್ ಹಾಗೂ ಸಾಯಿ ಗಜಾನನ ಗೆಳೆಯರ ಬಳಗದಿಂದ ಆಯೋಜಿಸಿರುವ 11ನೇ ವರ್ಷದ ದುರ್ಗಾದೇವಿ ಗಣೇಶ ನವರಾತ್ರಿ ಉತ್ಸವದಲ್ಲಿ ಮಹಿಳೆಯರಿಗೆ ಸೀರೆ ಬಾಗಿನ ವಿತರಿಸಿ ಮಾತನಾಡಿ, ದುರ್ಗಾದೇವಿ ಗಣೇಶನ ಉತ್ಸವದ ಅಂಗವಾಗಿ ಗೌರಿ ಪೂಜೆ ನಡೆಸಿರುವ ಸುಮಂಗಲಿಯರು ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿಸಿಕೊಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಮಕ್ಕಳು ಎಲ್ಲ ಧರ್ಮ ಭಾಷೆಯನ್ನು ಗೌರವಿಸುವ ಮೂಲಕ ಸ್ವಧರ್ಮ ಹಾಗೂ ಮಾತೃಭಾಷೆಯನ್ನು ಪೂಜಿಸಬೇಕೆಂದು ಕುರ್ಕಿ ರಾಜೇಶ್ವರಿ ತಿಳಿಸಿದರು. ಕಾರ್ಯಕ್ರಮದ ಆಯೋಜಕರಾದ ಪದ್ಮಾ ಅವಿನಾಶ್ ಮಾತನಾಡಿ, 23ರಂದು ಪ್ರತಿಷ್ಠಾಪನೆ ನಡೆಸಿ ಮರುದಿನದಿಂದಲೇ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಭಕ್ತಿಗೀತೆಗಳ ಮೂಲಕ ಸಾರ್ವಜನಿಕರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲಾಗುತ್ತಿದ್ದು, ಶನಿವಾರ ಅವಿನಾಶ್ ಮೆಲೋಡಿಸ್ನಿಂದ ರಸಸಂಜೆ ಕಾರ್ಯಕ್ರಮವಿದೆ. ಆಗಸ್ಟ್ 2ರಂದು ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸುವ ಮೂಲಕ ನಗರಸಭೆ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆಂದು ಪದ್ಮಾ ಅವಿನಾಶ್ ತಿಳಿಸಿದರು. ಮುಖಂಡರಾದ ಪ್ರೇಮ, ಡಾಕ್ಟರ್ ಜಿ ಮುನಿಕೃಷ್ಣ, ಗಿರಿಜಾ, ಸಾಯಿನಾಥ್, ಸಂತೋಷ್, ಗಣೇಶ್, ತರುಣ್, ವರುಣ್, ಸಾಯಿ ಗಣೇಶ್, ಸಾಯಿ ಸಂತೋಷ್, ಹರೀಶ್, ಆರ್ಯನ್, ಅಜಯ್, ಸುದರ್ಶನ್, ಧ್ರುವ, ಪುನೀತ್, ಮುರಳಿ, ಅರುಣ್, ಶಿವಕುಮಾರ್, ಜ್ಯೋತಿ, ಮಂಜುಳಾ, ಬಂಗಾರಪೇಟೆ ಶೋಭಾರಾಣಿ, ಬಿಂದುಶ್ರೀ ಹಾಜರಿದ್ದರು. ಬೆನ್ನೆಲುಬು ಮತ್ತೆ ನಮ್ಮ ಪ್ರೀತಿ ಅಕ್ಕಾದಂತ ಕುರ್ಕಿ ರಾಜೇಶ್ವರಿ ಅಕ್ಕನವರು ಆಗಮಿಸಿದರೆ ಅವರು ಒಂದೆರಡು ಮಾತುಗಳನ್ನ ಈ ಒಂದು ವೇದಿಕೆಯನ್ನು ಕುರಿತು ಮಾತಾಡ್ತಾರೆ. ಈಗಾಗಲೇ ಬರಬೇಕಾಗಿತ್ತು, ಬಹಳ ತಡವಾಗಿ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿತ್ತು. ತಮ್ಮಲ್ಲಿ ಮನವಿ. ಇವತ್ತಿನ ದಿವಸ ಅಂದ್ರೆ ಪ್ರತಿ ವರ್ಷ ಪದ್ಮಕ್ಕ ಮತ್ತು ಅವರ ಸ್ನೇಹಿತರು ಪ್ರತಿ ನವರಾತ್ರಿಗೆ ಹೆಣ್ಮಕ್ಳಿಗೆ ಅರ್ಶಿಣ ಕುಂಕುಮ ಕೊಡೋ ಮೂಲಕ ನವರಾತ್ರಿ ಸಂಭ್ರಮನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾರೆ. ಸುಮಾರು 2-3 ವರ್ಷದಿಂದ ಅರ್ಥ ಹೇಳ್ತಾ ಇದ್ರು. ನಾನು ಈ ವರ್ಷ ಬರೋಕ್ ಅವಕಾಶ ಇತ್ತು, ಅದು ಕೂಡ ತಡವಾಗಿ ಬಂದಿದ್ದೀನಿ. ಕ್ಷಮೆ ಕೇಳ್ತೀನಿ ಪದ್ಮಕ್ಕರಿಗೆ. ಮತ್ತೆ ಅಕ್ಕನ ಕೇಳ್ತಾ ಇದೆ, ನಾನು ಮೊನ್ನೆ ಏನಕ್ಕ ಈ ರೀತಿ ನಿಮ್ಗೆ ಈ ರೀತಿ ಒಂದು ಆಸಕ್ತಿ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾ ಇದ್ರು, ನಮ್ಮ ಸಂಸ್ಕೃತಿ ನನಗೆ ತುಂಬಾ ಇಷ್ಟ. ಆ ಒಂದು ದೃಷ್ಟಿಯಿಂದ ನಮ್ಮ ಸಂಸ್ಕೃತಿನ ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ಗಣಪತಿ ಆಚರಣೆ ಮತ್ತು ಅಂದ್ರೆ 9 ದಿನಗಳ ಕಾಲ ದುರ್ಗೆನ ಪೂಜೆ ಮಾಡಿ ನವರಾತ್ರಿ ಸಂಭ್ರಮನ ಎಲ್ಲರ ಜೊತೆ ಆಚರಣೆ ಮಾಡ್ತೀವಿ. ನಮ್ಮ ಈ ಒಂದು ಭಾಗದಲ್ಲಿ ಅಂದ್ರೆ ಅವರಿರುವಂತ ಈ ನಗರ ಭಾಗದಲ್ಲಿ ಅಂತ ಅಕ್ಕ ಹೇಳ್ತಾ ಇದ್ರು. ಖುಷಿ ಆಯ್ತು. ಎಲ್ಲ ಹೆಣ್ಮಕ್ಳ ಜೊತೆಗೆ ಈ ಹೆಣ್ಮಕ್ಳು ಎಷ್ಟೊಂದು ಆಕ್ಟಿವ್ ಆಗಿರೋದು ನಮ್ಮೆಲ್ಲರಿಗೂ ತುಂಬಾ ಇಂಪ್ರೆಸಿವ್ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ ಜೊತೆ ಭಾಗವಹಿಸೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬ ಹಾಗೂ ಕಳೆದೋದ ಗಣಪತಿ ಹಬ್ಬದ 2 ಶುಭಾಶಯಗಳನ್ನ ಕೋರ್ತಾ ದುರ್ಗೆ ಹಾಗೂ ಗಣಪತಿ ನಿಮ್ಗೆ ಆಶೀರ್ವಾದ ಮಾಡಲಿ. ಅಕ್ಕನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅವ್ರ ಸ್ನೇಹಿತರಿಗೆ ಈ ತರ ಹೆಚ್ಚು ಎಲ್ರಿಗೂ ಹಬ್ಬದ ಆಚರಣೆ ಸಮಯದಲ್ಲಿ ಅರ್ಶಿಣ ಕುಂಕುಮ ಕೊಡೋದಕ್ಕೆ ಅಕ್ಕನಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ತಾ ಅವ್ರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಪ್ರೀತಿಯ ಕಡೆಗೆ ಹೋಗೊಟ್ಟು ಆಗಮಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ರಾಜೇಶ್ವರಿ ಅಕ್ಕನವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳೆಲ್ಲ ಕೂತ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಭಾವನೆ ಬರುತ್ತೆ. ಇಲ್ಲ ಅಂದ್ರೂ ಮತ್ತೆ ಏನೋ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಕೂತ್ಕೊಳ್ಳಿ. ಒಂದು ರಿಕ್ವೆಸ್ಟ್. ಓಕೆ.